ಕಾಂಪೌಂಡ್ ಯಾರು ಸೈಕಲ್ ಸರಿಯಾಗಿ ತುಳಿತಾರೋ ಅವ್ರ ಮನೆಗೆ ಕಳ್ಸೋಣ. ಓಕೆ ಸರಿ ಸರ್. ಕರ್ಸಿ. ಬಾರೋ. ಏನ್ ನೋಡ್ತಿದ್ದೀರಿ? ಕರ್ಕೊಂಡೋಗಿ ಹೋಗಿ. ನೆಕ್ಸ್ಟ್. ನಮಸ್ಕಾರ ಡಾಕ್ಟರ್ ಅಣ್ಣ. ನಮಸ್ತೆ ಕಣ. ಮನೇಲಿ ಅತ್ತಿಗೆ ಮಕ್ಕಳೆಲ್ಲ ಚೆನ್ನಾಗಿದಾರ? ಎಲ್ಲ ಚೆನ್ನಾಗಿದ್ರೆ ಕಣ. ನಿಮ್ಗೊಂದು ಐಡಿಯಾ ಕೊಡ್ಬೇಕು ಅಂತಿದ್ದೀನಲ್ಲ. ಐಡಿಯಾನಾ? ಏನ್ ಐಡಿಯಾ? ದಯವಿಟ್ಟು ಶಟರ್ ಕ್ಲೋಸ್ ಮಾಡ್ಕೊತೀರಾ? ಸಾರಿಯಾ? ಆ ಶಟರ್ ಅಲ್ಲ, ಈ ಶಟರ್. ದೊಡ್ಡ ಮುಂಡೆ ಮಗಂತದ್ದು. ಹೋಗಿ ಸೈಕಲ್ ತುಣಿ ಹೋಗಿ. ಹೋಗಿಯಪ್ಪ. ಯೂಸ್ ದಿಸ್ ಒಳ್ಳೆ ತಂದು. ಏನು ಹಾಗೆ ಗೊಂಬೆ ತರ ನೋಡ್ತಿದೀಯಾ? ಸೈಕಲ್ ತುಣಿಯೋ. ನಿನ್ಗೆ ಕಾಮನ್ ಸೆನ್ಸ್ ಇದೆಯಾ? ನಾನೀಗ ಮಹಾಲಕ್ಷ್ಮಿ ಲೆವೆಲ್ ಡೌನ್ ಅಲ್ಲಿ ಇದ್ದೀನಿ. ಡೌನ್ ಅಲ್ಲಿ ಅವನಾದ್ರೂ ಸೈಕಲ್ ತುಳಿತಾನ? ನೀನೊಬ್ಬ ಡಾಕ್ಟ್ರಾ? ದೊಡ್ಡ ಮುಂಡೆ ಗಂಡ. ಏನು ಹಾಗೆ ನೋಡ್ತಿದ್ದೀರಾ? ಇವ್ನು ಕರ್ಕೊಂಡೋಗಿ ಪರ್ಮನೆಂಟ್ ಒಳಗಡೆ ಹಾಕಿ ಶಾಕ್ ಟ್ರೀಟ್ಮೆಂಟ್ ಕೊಡಿ. ಹಾ ಹೋಗಿಯಪ್ಪ. ಅಂದ ಹಾಗೆ ಮನೆಯಲ್ಲೆಲ್ಲ ಆರೋಗ್ಯವಾಗಿದ್ದಾರೆ ತಾನೆ? ನಿಮ್ ದಯದಿಂದ ಎಲ್ಲ ಚೆನ್ನಾಗಿದ್ದಾರೆ. ಏನ್ ತಿಥಿ ಮಾಡ್ಸಕ್ ಬಂದಿದಾರ? ಇಲ್ಲ, ಹೆಣ್ಣು ನೋಡಕ್ ಬಂದಿದ್ದೀನಿ. ಹೆಣ್ಣೋಡಕ? ಅಯ್ಯೋ ಕ್ಷಮಿಸಿ. ಹುಡುಗ ಏನ್ ಮಾಡ್ಕೊಂಡಿದ್ದಾನೆ? ಹುಡುಗ ಅಲ್ವೋ, ಇವರೇ ಮದ್ವೆ ಆಗೋ ಗಂಡು, ನನ್ನ ಕ್ಲಾಸ್ ಮೇಟು. ಇವರು ದೊಡ್ಡ ಬಿಸಿನೆಸ್ ಮ್ಯಾನು ಕಣಯ್ಯ. ಪಾಪ ಇಬ್ರು ಹೆಂಡ್ರು ಸತ್ ಹೋಗ್ಬಿಟ್ಟಿದ್ದಾರೆ ಕಣ. ಅದಕ್ಕೆ ಮೂರನೇ ಹೆಂಡತಿಯಾಗಿ ನನ್ನ ತಂಗಿನ ಈ ಬುಡ್ಡನ್ನ ಸೆಟಪ್ ಮಾಡ್ತಾ ಇದ್ಯಾ? ನಿನಗೆ ಎಷ್ಟೇ ಹೋದ್ರು ದುಡ್ಡುಗೋಸ್ಕರ ಸಗಣಿ ತಿನ್ನ ಬುದ್ಧಿ ಬಿಡಲ್ವಾ? ಏಯ್, ಒಟ್ಟಾಗಿ ಏನ್ ತಿಂತ್ಯಾ? ಅನ್ನ ತಿಂತೀವ್ರಿ. ಅನ್ನ ತಿನ್ಬೇಕಾಗಿರೋನು ಈ ವಯಸ್ಸಲ್ಲಿ ಮದುವೆ ಬಗ್ಗೆ ಯೋಚನೆ ಮಾಡ್ತಿರ್ಲಿಲ್ಲ. ಈ ವಯಸ್ಸಲ್ಲಿ ಹತ್ಬೇಕಾದ್ರು ಹಸೆ ಮಾಡಿಲ್ಲ ಚಟ್ಟನ. ನಾನೇ ಕತ್ಲಿ. ಕನ್ನಡದಲ್ಲಿ ಒಂದು ಗಾದೆ ಇದೆ, ಕೇಳಿದ್ಯಾ? ಅಮ್ಮ ಪಟ್ಟಕ್ ಬಂದ್ರೆ ಅಯ್ಯ ಚಟ್ಟಕ್ ಹೋದ ಅಂತ. ನಿನ್ನಂತ ಈ ವಯಸ್ಸಲ್ಲಿ ಮದುವೆ ಆಗಿದ್ದಾನೆ. ಚಿಕ್ಕ ಹುಡುಗಿರುಗಳೆಲ್ಲ ಆಂಟಿ ಆಗಿ ಪಕ್ಕದ ಮನೆ ಡ್ರೈವರ್ಗಳನ್ನ ನೋಡ್ಕೊಳ್ಳೋದು. ನಾವು ನಿನ್ ಮಾನ ಮರ್ಯಾದೆ ಇತ್ತು ಅಂದ್ರೆ ಮೊದಲಿಲ್ಲ ಎದುರುಗಳಯ್ಯ. ಕರ್ಕೊಂಬಂದ್ ಎಂತ ಅವಮಾನ ಮಾಡ್ಯಯ್ಯ. ಅಯ್ಯೋ, ನನ್ನ ಪ್ಲಾನ್ ಎಲ್ಲ ಹಾಳು ಮಾಡ್ಬಿಟ್ಟಲ್ವ ಪಾಪ ನನ್ ಮಗನೇ. ಇಂತ ಮಲಯಾಳ ಕೆಲಸ ಎಲ್ಲ ಮಾಡಕ್ ಹೋಗ್ಬೇಡ. ಒಂದಲ್ಲ ಒಂದಿನ ಎಕ್ಕುಟ್ಟೋಗ್ಬಿಡ್ತೀಯ. ಯಾಕೆ ಬಂದೆ ಇಲ್ಲಿಗೆ? ನಿನಗೆ ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ? ಆಗಿದೋ ಮನಸ್ಸಾಲ್ದ ನನ್ಗೆ. ಸುಮ್ನೆ ನನ್ನ ಯಾಕೆ ಸುತ್ತಾ ಇದ್ಯಾ ನೀನು? ಬಿಳಿ ಹುಡುಗಿ, ಅವತ್ತೇ ಪಾರ್ಕಲ್ಲಿ ನಿನ್ನ ಹತ್ರ ಹೇಳಿದೀನಿ, ನಿನ್ನಿಂದ ಬುಗುರಿ ತರ ಗಿರಗಿರ ಅಂತ ಸುತ್ತಾಡ್ತೀನಿ ಅಂತ. ಚಾವಟಿ ಎಷ್ಟು ಜೋರ ಪೀಸ್ತಾರೋ ಬುಗುರಿ ಎಷ್ಟು ಜೋರ ತಿರುಗತ್ತೆ. ನೋಡು, ನಾನ್ ಆಗಲ್ಲ. ಜೀವನ ಪೂರ್ತಿ ನಿಂದ ಸುತ್ತಾನೆ ಇರ್ತೀನಿ. ಯಾಕೆ ಸುಮ್ನೆ ಕನ್ಫ್ಯೂಷನ್ ಮಾಡ್ಕೊಂಡು ನೀನು ದುಡುಕಿ ನನಗೂ ಹಿಂಸೆ ಕೊಡ್ತಾ ಇದ್ಯಾ? ನಾನ್ ದುಡುಕ್ತಾ ಇದೀನಿ? ನಾನ್ ನಿಂಗೆ ಹಿಂಸೆ ಕೊಡ್ತಾ ಇದೀನಿ ಅಲ್ಲ? ವಾ, ಶಬಾಷ್. ನೀನ್ ಮದ್ವೆ ಆಗಿರೋದಕ್ಕೆ ಫೋಟೋ ಸಮೇತ ಸಾಕ್ಷಿ ಇದೆ. ಇನ್ನೇನ್ ಮಾತ್ ಕೇಳಿ ಕಿವಿಲ್ ಹೂವ ಇಟ್ಕೊಳ್ಳೋದಕ್ಕೆ ನಾನೇನ್ ಪುರಾಣದ ಕಲ್ ಪುಟ್ಟವ ಅಲ್ಲ. ದಯವಿಟ್ಟು ಇಲ್ಲಿಂದ ಹೊರಟೋಗು. ನೀನ್ ಇಲ್ಲಿದ್ದಷ್ಟು ನನ್ ಕೆಟ್ಟ ಹೆಸರು ಜಾಸ್ತಿ. ಪ್ಲೀಸ್ ಗೆಟ್ ಔಟ್. ನೋಡಿದ್ರ ಇನ್ಸ್ಪೆಕ್ಟರ್, ನಾನು ವರದಕ್ಷಿಣೆ ತರ್ಲಿಲ್ಲ ಅಂತ ಹಿಂಸೆ ಕೊಡೋದ್ ಸಾಲದೆ ಈ ಸೂಳೆನ ಇಟ್ಕೊಂಡಿದ್ದಾರೆ. ನಾನು ಹೆಂಡ್ತಿನೇ ಅಲ್ಲ ಅಂತ ಹೇಳ್ತಿದ್ದಾರೆ. ನೀವೇ ಕಾಪಾಡ್ಬೇಕು ನನ್ ಸಂಸಾರನ, ಪ್ಲೀಸ್. ಕಾನ್ಸ್ಟೇಬಲ್ಸ್, ಅವಳನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ರಿ. ಐ ಲವ್ ಫರ್. ಅಡಿಯಾ ಈ ವಿಷಯ ಆಚೆ ಗೊತ್ತಾದ್ರೆ ಗಂಡಸ್ರ ಮುಂದೆ ನಮ್ಮ ಮಾನ ಮರ್ಯಾದೆ ಹೋಗುತ್ತೆ. ದಯವಿಟ್ಟು ನನ್ನ ಮಾತು ಕೇಳಿ. ನನಗೊಳಗೂ ಮದುವೆ ಆಗಿಲ್ಲ. ಅವಳು ನನ್ನ ಹೆಂಡತಿ ಅಲ್ಲ. ನನ್ನ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಗೋಳಿ ಮಗನೇ, ನಿನ್ ಹೆಂಡತಿ ಖಾಲಿ ಬಿದ್ದು ಕೇಳ್ಕೊಂಡ್ಲಂತಲ್ಲೋ ನನಗೆ ಹಿಂಸೆ ಕೊಡ್ಬೇಡಿ, ನಮ್ಮ ಅಪ್ಪನ ಹತ್ರ ದುಡ್ಡಿಲ್ಲ ಅಂತ. ಅವಾಗ ಅವಳು ಮಾತು ಕೇಳ್ದೇನೋ? ಟಾರ್ಚರ್ ಕೊಡ್ತೀಯ? ಟಾರ್ಚರ್ ಇವಾಗ ನಾವು ಕೊಡ್ತೀವಿ ನೋಡು, ಟಾರ್ಚರ್. ಸಾಂದರ್ಭಿಕ ಸಾಕ್ಷ್ಯಾಧಾರಗಳು ಇಲ್ಲದಿರುವುದರಿಂದ ಈಕೆಯ ಮೇಲಿದ್ದ ಆರೋಪವನ್ನು ವಜಾ ಮಾಡಿ ಬಿಡುಗಡೆ ಮಾಡಲಾಗಿದೆ. ಅಯ್ಯೋ, ಏನಣ್ಣ ಇಲ್ಲಿ ಏನಾಯ್ತು? ವನಿತಾ, ಗೊತ್ತಾ? ಯಾಕಣ್ಣ ಅವನ್ನ ಲೋಫರ್ ಅಂತಿದ್ಯಾ? ಅವ್ರು ಏನ್ ತಪ್ಪು ಮಾಡಿದ್ದಾರೆ ಅಂತ ಈ ರೀತಿ ಶಿಕ್ಷೆ ಕೊಟ್ಟಿದ್ಯಾ? ಏನ್ ಹೇಳ್ತಿದ್ಯಮ್ಮ ನೀನು? ಇವನ್ ಒಳ್ಳೆವನ? ಇವನ್ ಎಂತ ಕೆಲಸ ಮಾಡಿದಾನ ಗೊತ್ತಾ? ಹೆಂಡತಿ ವರದಕ್ಷಿಣೆ ತರ್ಲಿಲ್ಲ ಅಂತ ಹಿಂಸೆ ಕೊಡೋದು ಅಲ್ಲದೆ ಇನ್ನೊಂದು ಸೂಳನ್ನ ಸೆಟಪ್ ಮಾಡ್ಕೊಂಡಿದ್ದಾನೆ. ಈಗ ನನ್ನ ಹೆಂಡತಿನೇ ಅಲ್ಲ ಅಂತಿದ್ದಾನೆ. ಅಂತ ಬೇವರ್ಸಿ ಕೆಲಸ ಮಾಡಿರೋದು ನನ್ ಗಂಡ, ಅಂದ್ರೆ ನಿಮ್ಮ ಭಾವ. ಏನ್ ಹೇಳ್ತಿದ್ಯಮ್ಮ ನೀನು? ಸೂಟು ಬೂಟು ಹಾಕೊಂಡು ಆಫೀಸ್ಗೆ ಹೋಗ್ತಾನೆ, ನೋಡಕ್ಕೂ ಚೆನ್ನಾಗಿದ್ದಾನೆ. ನಿನ್ನ ತಂಗಿ ಚೆನ್ನಾಗಿರ್ಲಿ ಅಂತ ನೀನ್ ಮದುವೆ ಮಾಡಿದ್ದು ಮನುಷ್ಯನ ಜೊತೆ ಅಲ್ಲ ಅಣ್ಣ, ದನ ಪಿಶಾಚಿ ಜೊತೆ.
ಅಂತ ರಾಕ್ಷಸನ ಆಚೆ ಕಡೆಗೆ ಓಡಾಡ್ಕೊಂಡಿರೋದಕ್ ಬಿಟ್ಬಿಟ್ಟು ಇಂತ ಒಳ್ಳೆಯವ್ರಿಗೆ ಶಿಕ್ಷೆ ಕೊಡ್ತಿದ್ಯಲ್ಲ ಅಣ್ಣ. ನಿನ್ ಗಂಡ ಅಷ್ಟ್ ಕೆಟ್ಟವನಂತ ನನ್ನ ಹತ್ರ ಯಾಕೆ ಹೇಳಿಲ್ಲಮ್ಮ? ಹೇಳಿದಿದ್ರೆ ಅವ್ರಿಗೂ ಇದೇ ತರ ಹಿಂಸೆ ಕೊಡ್ತಿದ್ದೆ ಅಷ್ಟೇ ತಾನೇ. ಅವನ್ ಚರ್ಮ ಸುಲ್ದು ಬುದ್ಧಿ ಕಲಿಸ್ತೀನಿ. ಬೇಕಾಗಿಲ್ಲ ಅಣ್ಣ, ಆ ಕೆಲ್ಸ ಈ ಅಣ್ಣನೇ ಮಾಡಾಯ್ತು. ಅವ್ರು ನನ್ನ ತುಂಬಾ ಚೆನ್ನಾಗಿ ನೋಡ್ಕೊತಿದ್ದಾರೆ. ನೋಡು, ಈ ಒಡವೆ ಕೊಡ್ಸಿದ್ದಾರೆ, ಈ ಸೀರೆ ಕೊಡ್ಸಿದ್ದಾರೆ. ಅವ್ರು ತುಂಬಾ ಚೆನ್ನಾಗಿ ನೋಡ್ಕೊತಿದ್ದಾರೆ. ಅಣ್ಣ ದಯವಿಟ್ಟು ನನ್ ಕ್ಷಮಿಸ್ಬಿಡಣ್ಣ, ನಿನ್ ಕಾಲಕ್ಕೆ ಬೀಳ್ತೀನಿ. ಬಿಡಮ್ಮ, ನೀನ್ ಯಾಕೆ ಕಾಲಕ್ಕೆ ಬೀಳ್ತಾ ಇದ್ಯಾ? ಇದರಲ್ಲಿ ಯಾವ ತಪ್ಪು ಇಲ್ಲ. ದಯವಿಟ್ಟು ನನ್ನ ಕ್ಷಮಿಸಿ. ಇನ್ಸ್ಪೆಕ್ಟ್ರೆ, ನೀವು ನಾನು ಹೊಡೆದಿದ್ದಕ್ಕೆ ನಿಮ್ ಮೇಲೆ ಬೇಜಾರಿಲ್ಲ. ಆದ್ರೆ ವರದಕ್ಷಿಣೆ ಮೇಲೆ ನಿಮ್ಗೊಂದು ವೆರಿ ಇದೆಯಲ್ಲ, ಹ್ಯಾಟ್ಸ್ ಆಫ್. ಏನಪ್ಪ, ಇಲ್ಲಿ ಯಾರಾದ್ರೂ ಒಬ್ರು ವರದಕ್ಷಿಣೆ ತಗೊಂಡಿರೋ ನನ್ನ ಮಕ್ಕಳಿದ್ರೆ ನಿಮ್ಗೊಂದು ಮಾತಾಡ್ತೀನಿ ಕೇಳಿ. ವರದಕ್ಷಿಣೆ ತಗೊಂಡಿರೋದು ನಿಮ್ ತಪ್ಪಲ್ಲ, ಆದ್ರೆ ನಿಮ್ಗೆ ಹೆಣ್ಣು ಕೊಡ್ತಾರಲ್ಲ ಅವ್ರದೇ ತಪ್ಪು. ಯಾಕೆ ಗೊತ್ತಾ? ಈ ಸಮಾಜದಲ್ಲಿ ಅವರೇ ದೊಡ್ಡ ಪಿಂಪ್ಗಳು. ಅವ್ರ ಮನೇಲಿ ಹೆಣ್ಮಕ್ಳುಗಳು ಬೆಳೆದು ಎದೆ ಮೇಲೆ ಕಲ್ಬಂಡೆ ಇದ್ದಂಗಿರ್ತಾರೆ, ಅವ್ರನ್ನ ಸಾಗಾಕ್ಬೇಕು. ಅದಕ್ಕೆ ಏನ್ ಮಾಡ್ತಾರೆ ಹೇಳಿ? ವರದಕ್ಷಿಣೆ ಅಂತ ಒಂದು ಹಣನ ಕೊಟ್ಟು ನಿಮಗೆ ತಲೆ ಹಿಡಿತಾರೆ. ಪಾಪ ಬಿಟ್ಟಿದ್ದು ನೋಡಿ, ಹುಚ್ಚೆದ್ದು ಬಿಡುತ್ತೆ, ಸಾಕಾಗಲ್ಲ. ಅದಕ್ಕೆ ಹೆಣ್ಮಕ್ಳನ್ನ ಹೊಡಿತೀರಾ, ದುಡ್ಡು ತಗೊಂಬಂತೀರಾ, ಸಿಮೆಂಟ್ ಹಾಕ್ತೀರಾ, ಸಾಯಿಸ್ತೀರಾ. ಅಂತ ಗಂಡಸ್ತನಕ್ಕೆ ಒಂದ್ ಮಾತು ಹೇಳ್ತೀನಿ, ಇನ್ನೇನು ಮಾಡ್ಬೇಡಿ. ನೀವು ಮದುವೆ ಆಗ್ತಿರಲ್ಲ ಹೆಣ್ಮಗಳು ನರ ಇದ್ರೆ ಅವಳನ್ನ ರೋಡ್ ಮೇಲೆ ಬಿಟ್ಬಿಡಿ. ಅವಳು ಏನ್ ಮಾಡ್ತಾಳೆ ಗೊತ್ತಾ? ಸೆರ್ಗ್ನಾಸ್ತಾಳೆ, ದುಡ್ಡ ತಗೊಂಬರ್ತಾಳೆ, ನಿಮ್ ಎದೆ ಮೇಲೆ ಹಾಕ್ತಾಳೆ. ಅದನ್ನ ತಗೊಂಡು ಮಜಾ ಮಾಡಿ. ಓಕೆ, ಅದಾಗಿರ್ಲಿ. ಇನ್ಸ್ಪೆಕ್ಟ್ರೆ, ಕಂಪ್ಲೇಂಟ್ ಕೊಟ್ಟವ್ರು ಯಾರು ಸಾಚಾಗಳಲ್ಲ, ಅಪಾದನೆ ಹೊರಿಸ್ಕೊಂಡವರು ಕೆಟ್ಟವರಲ್ಲ. ನಿಮ್ಗೊಂದು ಮಾತು ಹೇಳ್ತೀನಿ ಕೇಳಿ. ನಿಮ್ಮ ಡಿಪಾರ್ಟ್ಮೆಂಟ್ ಪ್ರತಿ ಒಬ್ರು ಇಷ್ಟು ಮನಃಶಾಸ್ತ್ರ ಓದಿ. ಬರ್ತೀನಿ. ಲೇ, ಮೋಸ ಮಾಡ್ಬಿಟ್ಟು ನನ್ನೊಬ್ಬನ್ನೇ ಬಿಟ್ಟು ಹೋಗ್ಬೇಕು ಅಂತ ಮಾಡಿದ್ದಿಲ್ಲೇ. ನೀನ್ ನನ್ ಮನ್ಸಿನ ಮೇಲೆ ದೊಡ್ಡ ಕಲ್ ಎತ್ತಾಕ್ಬಿಟ್ಟಿಯಲ್ಲೋ, ನನ್ ಜೀವನನೇ ಹಾಳು ಮಾಡ್ಬಿಟ್ಟಿಯಲ್ಲೋ. ನಿನ್ನ ಪ್ರೀತಿಸಿದೆ ತಪ್ಪಾಯ್ತಾ? ನನ್ಗೇನ್ ಉಳಿದಿದೆ ಅಂತ ನನ್ ಬದುಕಿರ್ಬೇಕು. ಈ ಪ್ರಪಂಚದಲ್ಲಿ ಪ್ರೀತಿ ಕಳ್ಕೊಂಡಾಯ್ತು, ಸೋಳೆ ಪಟ್ಟ ಸಿಕ್ಕಾಯ್ತು. ನಿನ್ಗೇನಪ್ಪ, ನಿನ್ಗೆ ಹೆಂಡತಿ ಇದ್ದಾಳೆ, ಆದ್ರೆ ನಾನು ತಪ್ಪಲಿ. ದಯವಿಟ್ಟು ನನ್ ಪಾಡಿಗೆ ನನ್ ಬಿಟ್ಬಿಡು ಪ್ಲೀಸ್. ನೀನಿರೋ ಸ್ಥಿತಿನಲ್ಲಿ ನಾನೇನ್ ಹೇಳಿದ್ರು ನೀನ್ ಅರ್ಥ ಆಗೋದಿಲ್ಲ. ದಯವಿಟ್ಟು ನನಗೊಂದು ಗಂಟೆ ಕಾಲಾವಕಾಶ ಕೊಡು, ಆಮೇಲೆ ನಿನಗೆ ಗೊತ್ತಾಗತ್ತೆ. ಈಗಾಗ್ಲೇ ನಿನ್ ಬುದ್ಧಿ ಎಲ್ಲ ಗೊತ್ತಾಗಿದೆ, ಇನ್ನೇನಿದೆ ಗೊತ್ತಾಗಕ್ಕೆ? ನಿನಗೆ ಗೊತ್ತಾಗ್ಬೇಕಾದ್ರೆ ಸತ್ಯ ಬೇರೆ ಇದೆ ಕಣೆ. ನಾನ್ ನಿನ್ ಜೊತೆ ಬಾಳ್ಬೇಕು ಅಂತ ಇದ್ರೆ ನೀನ್ ಸಾಯೋ ಯೋಚನೆ ಮಾಡ್ತಿದ್ದಿಲ್ಲ. ನನ್ಗೋಸ್ಕರ ಒಂದೇ ಒಂದು ಗಂಟೆ ಟೈಮ್ ಕೊಡ್ತೀಯಾ? ನಿನ್ ಪ್ರೀತಿಗೋಸ್ಕರ ಇಡೀ ಜೀವನನೇ ಧಾರೆ ಎರಿಯಕ್ ಸಿದ್ಧವಾಗಿದ್ನಲ್ಲೋ, ಅದನ್ನ ಕಳ್ಕೊಂಡು ಕೇವಲ 1 ಗಂಟೆ ಭಿಕ್ಷೆ ಬೆಳಗ್ ಬಂತ ನಿನ್ ಪ್ರೀತಿ. ಆಯ್ತು, ಬರ್ತೀನಿ. 1 ಗಂಟೆ ಟೈಮ್ ಕೊಡು ಅಂತ ಕೇಳ್ದೆ, 3 ಗಂಟೆ ಆದ್ರೂ ಏನು ಮಾತಾಡ್ತಿಲ್ಲ. ನನ್ನ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದೆ? ಸತ್ಯನ ನೋಡಿಯಕ್ಕೆ. ಓಹೋ, ಸತ್ಯ ಹೇಳೋಕೆ ನನ್ಗೆ ಬೆಟ್ಟ ಕರ್ಕೊಂಡ್ ಬರ್ಬೇಕಿತ್ತಾ? ಸರಿ, ಏನದ್ ಸತ್ಯ? ನೋಡು, ಅವಳು ನಮ್ ಜೀವನದಲ್ಲಿ ಮಾರಿ ತರ ಬಂದಿದ್ದಾಳೆ. ನಮ್ಮ ಮನೆಯವರೆಲ್ಲ ಬುಟ್ಟಿಗೆ ಹಾಕೊಂಡ್ಬಿಟ್ಟಿದ್ದಾಳೆ. ನಾಟಕ ಆಡಿ ನಿನ್ನೂ ನಂಬಿಸ್ಬಿಟ್ಟಿದ್ದಾಳೆ. ಅವಳಗ್ ನಾಟಕ ಮಾಡೋ ಕರ್ಮ ಏನಿದೆ? ನೀನು ಅವಳ ಮನೆಯಿಂದ ಹೊರಗೆ ಹಾಕ್ತೀಯಾ? ಸುಮ್ನಿದ್ಯಾ? ನೋಡು, ಅವಳು ಹೆಣ್ಣು ಅನ್ನೋ ಒಂದೇ ಕಾರಣಕ್ಕೆ ನಾನು ಸುಮ್ಮನೆ ಇರೋದು. ನಮ್ಮ ತಂದೆ ನನ್ನ ಬೇರೆ ಮದುವೆ ಮಾಡೋ ಪ್ರಯತ್ನ ಪಟ್ಟರು, ಅದ್ ನಿಲ್ಸು ಅಂತ ಹೇಳಿದ್ಕೆ ಅವಳು ಇಷ್ಟೆಲ್ಲ ರಾದಂತ ಮಾಡ್ತಾ ಇದ್ದಾಳೆ. ಅವಳು ಯಾವ ಲಾಭಕ್ಕೋಸ್ಕರ ಈ ತರ ಎಲ್ಲ ಮಾಡ್ತಿದ್ದಾಳೆ ಅಂತ ನಿನಗೆ ಗೊತ್ತಿಲ್ಲ ಅಂತಿದ್ಯಾ? ಒಂದ್ ವೇಳೆ ನೀನೇ ಸುಳ್ಳು ಹೇಳ್ತಾ ಇರಬಹುದಲ್ಲ. ನೋಡು, ದೇವ್ರು ಮೊದಲು ಅನುಮಾನ ಸೃಷ್ಟಿ ಮಾಡಿ ಆಮೇಲೆ ನಿನ್ನಂತ ಹೆಂಗಸನ ಸೃಷ್ಟಿ ಮಾಡಿರ್ಬೇಕು. ಅದೇ ದೇವ್ರು ಮೊದಲು ಮೋಸನ್ ಸೃಷ್ಟಿ ಮಾಡಿ ಆಮೇಲೆ ನಿನ್ನಂತ ಗಂಡಸನ್ ಸೃಷ್ಟಿ ಮಾಡಿರ್ಬೇಕು. ಸತ್ಯ ಇವತ್ತಲ್ಲ ನಾಳೆ ನಿನ್ಗೆ ಗೊತ್ತಾಗತ್ತೆ. ನನಗೆ ಇದು ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ. ನನ್ನ ನಂಬು. ವೈಕಿ,
ನಿನ್ನ ನಂಬ್ತೀನಿ ವೈಕಿ, ನಂಬ್ತೀನಿ. ಮುಂದಕ್ಕೇನಾಗತ್ತೋ ನೋಡೋಣ. ಬಾ. ನಮ್ಮಿಬ್ರು ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ನನಗೆ ಬೇರೆ ದಾರಿ ಇದೆ. ಬಾ ತೋರಿಸ್ತೀನಿ. ಯಾಕೆ ಬಾಗ್ಲಾಗ್ತಾ ಇದ್ಯಾ? ಹೊಸ ಬದುಕು ಶುರು ಮಾಡಕ್ಕೆ. ನಿನ್ನ ಉದ್ದೇಶ ನಂಗೆ ಅರ್ಥ ಆಗ್ತಿಲ್ಲ. ನಾನು ನೀನು ಒಂದಾಗಬೇಕು, ಅದೇ ನನ್ನ ಉದ್ದೇಶ. ಆಹಾ, ಅವತ್ ಪಾರ್ಕ್ ನಲ್ಲಿ ಮರಿಯಲ್ಲಿದ್ದವ್ರಿಗೆಲ್ಲ ಬೇವರ್ಸಿಗಳಂತ ಬೈದ್ಯಲ್ಲ, ಈಗ ನಾನ್ ನಿನ್ಗೇನ್ ಅನ್ಬೇಕು? ದರಿದ್ರ ಅವ್ರಿಗೂ ನನ್ಗೆ ಯಾಕೆ ಹೋಲಿಸ್ತಾ ಇದ್ಯಾ? ಅವರೆಲ್ಲ ಮಾಡಿದ್ದು ತೀಟನ್ ತೀರಿಸ್ಕೊಳಕ್ಕೆ, ನಾನು ನನ್ನ ಪ್ರೀತಿನ ಉಳಿಸ್ಕೊಳಕ್ ಮಾಡ್ತಾ ಇದ್ದೀನಿ. ಓಹೋ, ಪ್ರೀತಿ ನುಡಿಸ್ಕೊಳಕ್ಕೆ ಕಾಮಿಸ್ಬೇಕಾ? ಇದೇನ ನೀನ್ ತೋರಿಸ್ತಿರೋ ಹೊಸ ದಾರಿ? ಥು, ಗಬ್ಬು. ಲೇ, ಗಂಡು ಹೆಣ್ಣು ಸಮಾಗಮನ ತೂ ಗಬ್ಬು ಅನ್ಬೇಡ್ವೆ. ಪ್ರತಿಯೊಂದು ಗಂಡು ಹೆಣ್ಣು ಈ ಜಗತ್ತಲ್ಲಿ ತಪ್ಪದೆ ಶೃಂಗಾರದೇವಿ ಗರ್ಭಗುಡಿ ಬಂದು ನಿಂತ್ಕೊಳ್ಳೇಬೇಕು, ಕಾಮಿಸ್ಬೇಕು, ಪ್ರೀತಿಸ್ಬೇಕು, ಅಲ್ಲಿ ತಲೆ ತಪ್ಪಿಸ್ಬೇಕು. ಬಿಡು ನನ್ನ. ಅಂದ್ರೆ ನೀ ಹೇಳೋದೇನು? ನಾನ್ ತಾಳಿ ಕಟ್ಟಿಸ್ಕೊಳಕ್ ಮುಂಚೆ ಶೀಲ ಕಳ್ಕೊಂತ್ಯಾ? ಶೀಲ ಮೈ ಫರ್ಡ್. ಯಾವ್ದೇ ಶೀಲ? ಪುರಾಣದ ಮಣಿವಂತರು ಹೇಳೋದು ಶೀಲ ಅಂತ. ಒಂದು ಹೆಣ್ಣು ಅದಕ್ಕೆ ಅರ್ಥ ಗೊತ್ತಿಲ್ಲದ್ರು ನನಗೆ ಅದಿರ್ಲೇಬೇಕು ಅಂತ ಹೇಳುದು. ಒಂದು ಗಂಡು ಹೆಣ್ಣಿಗೆ ಶೀಲ ಇರ್ಲೇಬೇಕು ಅಂತ ಡಿಮ್ಯಾಂಡ್ ಮಾಡೋದು. ಮೈ ಫರ್ಡ್, ಗಾಡ್ ಶೇಟ್. ಹಾಗಾದ್ರೆ ಶೀಲಕ್ ಬೆಲೆನೇ ಇಲ್ವಾ? ಇದೆ. ಇಲ್ಲ ಅಂತ ನಾನು ಯಾವತ್ತೂ ಹೇಳಿಲ್ಲ. ಶೀಲಕ್ಕೆ ಬೆಲೆ ಇದೆ. ಅದು ಮನುಷ್ಯನ ವ್ಯಕ್ತಿತ್ವದಲ್ಲಿ, ಗುಣದಲ್ಲಿ ಇದೆ ಹೊರತು ಎರಡು ಮಾಂಸ ಕಣ್ಣುಗಳ ಮಧ್ಯೆ ನೋಡೋ ಕರ್ಷಣೆ ಇಲ್ಲ ಕಣೆ. ಇಷ್ಟೆಲ್ಲ ಗೊತ್ತಿದ್ದು ನನ್ನ ಕಾಮದ ಕೊಚ್ಚಲ್ ತಳ್ಬೇಕು ಅಂತ ನೋಡ್ತೀಯಾ? ಕಾಮನ ಕೊಚ್ಚೆ ಅಂತ ಯಾಕೆ ಕರೀತಾರೆ ನನ್ನ ಚಿನ್ನ? ನೋಡು, ಜೀವನನ ಅಪಾರ್ಥ ಮಾಡ್ಕೊಳಕ್ ಹೋಗ್ಬೇಡ. ಹೂಗು ದುಂಬಿಗೂ ಭಗವಂತ ಯಾಕೆ ಸಂಬಂಧ ಅಂತ ಹೇಳು? ನೀನ್ ಇಂಗ್ಲಿಷ್ ಅವಳಲ್ವಾ, ನಿನಗೆ ಗೊತ್ತಾಗೋದಿಲ್ಲ. ನಾನು ಹೇಳ್ತೀನಿ ಕೇಳು. ಲವ್ ಲೀಡ್ಸ್ ಟು ಲಸ್ಟ್, ಅಟ್ ಇಟ್ ಸ್ಪೀಕ್ ಇಟ್ಸ್ ನಥಿಂಗ್ ಬಟ್ ಸೆಕ್ಸ್ ಅಂತ ಹೇಳ್ತಾರಲ್ಲ, ಅಂಡರ್ಸ್ಟ್ಯಾಂಡ್? ನೀನೇನೇ ಹೇಳಿದ್ರು ಮದ್ವೆಗ್ ಮುಂಚೆ ನಾನು ಇದಕ್ಕೆಲ್ಲ ಒಪ್ಪಲ್ಲ. ನೋ. ಮದುವೆ ಮದುವೆ ಓಕೆ, ವೆಸ್ಟರ್ನ್ ಸ್ಟೈಲ್. ಈಗ ಮದುವೆ ಆಗೋಯ್ತು. ಕಮಾನ್ ಕಮಾನ್. ಬಿಡು ನನ್ನ. ಇದನ್ನ ಮದುವೆ ಅಂತ ಯಾವ ಬುದ್ಧಿವಂತರು ಒಪ್ಪಲ್ಲ. ಇಸ್ ಇಟ್? ಲೇಡೀಸ್ ಅಂಡ್ ಜೆಂಟಲ್ಮೆನ್, ನಮ್ಮ ತಾಯಣೆಗೂ ನಾನು ಕಡ್ಡಾಯವಾಗಿ ಬುದ್ಧಿವಂತರಿಗೆ ಮಾತ್ರ ಅಂತ ಹೇಳೋದಿಲ್ಲ. ಯಾಕೆಂದ್ರೆ ನೀವೆಲ್ಲ ಬುದ್ಧಿವಂತರು. ನಿಮ್ಮನ್ನ ತಡ್ರು ಅಂದ್ರೆ ಕೆರ ತಗೊಂಡು ಜ್ವರ ಬರೋರು ಹೊಡಿತೀರಾ. ಈಗ ಮದುವೆ ಮ್ಯಾಟ್ರ್ ಬರೋಣ. ಮದುವೆನಲ್ಲಿ ಎರಡು ತರ ಮದುವೆ ಇದೆ. ಒಂದು, ಗುರು ಹಿರಿಯರ ಸಮ್ಮುಖದಲ್ಲಿ ಶಾಸ್ತ್ರೋಕ್ತವಾಗಿ ಅವರ ಆಶೀರ್ವಾದ ತಗೊಂಡು ಆಗೋ ಮದುವೆನ ಮದುವೆ ಅಂತಾರೆ. ಆದ್ರೆ ನಮ್ಮನೆ ಬರ ಎಲ್ಲರೂ ನಮಗೆ ಏನಿಷ್ಟ ಆಗ್ಬಿಟ್ಟಿದ್ದಾರೆ. ಆತರ ಮದುವೆ ನಾವು ಆಗಕ್ಕಾಗಲ್ಲ. ಇನ್ನೊಂದು ಮದುವೆ ಇದೆ, ಗಾಂಧರ್ವ ವಿವಾಹ. ಹೂನಾರನ ಬದಲಾಯಿಸೋದು, ಉಂಗಿರನ್ನ ಬದಲಾಯಿಸೋದು, ಮನಸ್ಸು ಒಂದಾಗೋದು, ಮಂಚನ ಹತ್ತದು. ಅದೇ ಶಕುಂತಲಾಗೆ ದುಷ್ಯಂತ ಆದಲ್ಲ, ಆ ಮದುವೆ. ಅವನ್ ರಾಜ, ಅವನಾಗ್ಬೋದು, ಮನುಷ್ಯರು ನಾವಾಗಬಾರ್ದಾ? ನೋಡೆ ಬಿಳಿ ಹುಡುಗಿ, ನಾನು ಇದನ್ನ ತಪ್ಪು ಅಂತ ತಿಳ್ಕೊಂಡೇ ಇಲ್ಲ. ಒಂದ್ ವೇಳೆ ಸಮಾಜದಲ್ಲಿ ಯಾರೋ ತಪ್ಪು ಅಂತ ತಿಳ್ಕೊಂಡ್ರೆ ಐ ಡೋಂಟ್ ಕೇರ್. ನೋಡು, ಕಡೆಯವರೆಗೂ ನಿನ್ ಜೊತೆ ನಾನು ಬದುಕ್ತೀನಿ ನಂಬಿಕೆ ನಿನಗಿದ್ರೆ ಬಾ, ಹೊಸ ಬದುಕು ಶುರು ಮಾಡೋಣ. ಇಲ್ವಾ, ಭಯ ಪಡಿಸೋ ಈ ಸಮಾಜದ ಮಧ್ಯೆ ಇದ್ದು ಸಾಯಿ. ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಆದ್ಮೇಲೆ ಈ ಟಿಪ್ಪು ಟಾಪಿಂದ ಬಿಸತ್ರಲ್ಲ, ಹಾಗೆ ನಾನು ಸಾಯ್ತೀನಿ. ನಡಿ, ನಾನು ಬರ್ತೀನಿ. ಬೆಳೆ, ನಿನ್ನ ಬದುಕೋ ಯೋಗ್ಯತೆ ಇಲ್ಲಾದ್ಮೇಲೆ ಸಾಯೋ ಯೋಗ್ಯತೆ ಏನಿದೆಯೇ? ಇಲ್ಲ, ನೀನ್ ಹೇಳಿದೆಲ್ಲ ನಿಜ. ನೀನ್ ನನಗ್ ಬೇಕು ವೈಕೆ, ನೀನ್ ನನಗ್ ಬೇಕು. ಪ್ರೀತಿ ಮಾಡೋ ನನ್ನ ಪ್ರೀತಿ ಹುಡುಗರೆ, ನೀವು ಪ್ರೀತಿ ಮಾಡಿದಾಗ ಹುಡುಗಿ ತಂದೆ ತಾಯಿ ಆಗ್ಲಿ, ನಿಮ್ ತಂದೆ ತಾಯಿ ಆಗ್ಲಿ, ನಿಮ್ ಸ್ನೇಹಿತರಾಗ್ಲಿ ಯಾರಾದ್ರೂ ನಿಮ್ ಪ್ರೀತಿಗೆ ಅಡ್ಡ ಬಂದ್ರೆ ರೈಲಿಗೆ ತಲೆ ಕೊಡೋದು, ಟಿಪ್ಪು ಡ್ರಾಪ್ ಇಂದ ಬೀಳೋದು, ನೇಣು ಹಾಕೊಳ್ಳೋದು ಯಾವ್ದು ಮಾಡಬೇಡಿ. ನಾನ್ ಮಾಡ್ದಲ್ಲ ಆ ಕೆಲಸ ಮಾಡಿ. ಒಂದು ಮಗು ಆದ್ರೆ ಇಡೀ ಪ್ರಪಂಚನೇ ಸರಿ ಹೋಗುತ್ತೆ. ಆಮೇಲೆ ಮಗು ಆದ್ಮೇಲೆ ಹುಡುಗಿನ ಕೈ ಬಿಟ್ಬಿಟ್ಟಿದೆ, ಮದುವೆ ಆಗಿ